ಕಾರ್ ಸೌಂಡ್ ಮಾಡ್ತೀನಿ. ನಾನು ಹೆಂಗ್ರಿ ಯಾಕೆ ಮಾಡ್ತಾನೆ ನೋಡೋಣ. ಪೋ ಅಂತಂತೆ. ಉಪ್ಪು ಸಾರು ತಿನ್ನೋದೇ ಮಜಾ ತಾನೆ. ವಿ ಫೀಲ್ ಹೆಲ್ದಿ. ಓಲ್ಡ್ ಡ್ರಾಮ ಇಲ್ಲ ಮೇಡಮ್, ಅವಾಗ ಹೇಳಿದ್ರೆ ಕೇಳು. ಬಾಯ್ಲಿ ಇದು ನೋಡು, ಬಾಕ್ಸ್ಗಳು ಏನು ಗೊತ್ತಾ ಇದು? ಹಾಂ, ಇದು ವಾಶ್ ಆಗಿರೋದು ಎಲ್ಲಾನು ಬಂದು ಗುಡ್ಡೆ ಆಗ್ತಿದ್ವಲ್ಲ, ಅದು ಬಂದು ಮಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲ ಇದ್ರೊಳಗೆ ಗುಡ್ಡೆ ಇರ್ತದೆ. ಇದು ನಿನ್ನ ಗುಡ್ಡೆ, ಟವಲ್ದೆಲ್ಲ ಒಂದು ಗುಡ್ಡೆ. ಮೈಸೂರು ವ್ಲಾಗಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ ಎಲ್ಲಿರೋದು ದೇವಸ್ಥಾನ ಅಂತ. ದೇವಸ್ಥಾನ ಇರೋದು ಮೈಸೂರು ಪ್ರತ್ಯಂಗಿರ ಯೋಗಿ. ಹೇಳಿದೀನಿ, ಎಷ್ಟೋ ಸರಿ ಹೇಳಿದೀನಿ, ಕೇಳು ಅವಳಿಗೆ. ಹೇಳಿಲ್ವಾ? ಕೇಳು ಅಕ್ಕ. ಇಲ್ಲ, ಅವಳು ಯಾವತ್ತೂ ಹೇಳಿಲ್ಲ. ನೀವೇ ಊಹೆ ಬದುಕ್ತಿದ್ದೀರಾ, ನೀವೇನು ಒಳ್ಳೆ ಮಕ್ಕಳಲ್ಲ ಅಂತ ಹೇಳ್ತಾಳಕ್ಕ. ಮಕ್ಳು ತುಂಬಾ ನಿಮ್ಗೆ ಬರೀ ಸುಬ್ಬಿ ಸ್ಟೋರಿ ಗೊತ್ತು ಗೈಸ್. ನಮ್ ಪಾಯಿಂಟ್ ಆಫ್ ವ್ಯೂ, ನಮ್ ಸ್ಟೋರಿ ನಿಮ್ಗೆ ಇನ್ನೂ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಹಾಯ್ ಅನವ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ, ಗುಡ್ ಮಾರ್ನಿಂಗ್ ಮಾಡು ಅನವ್. ಗುಡ್ ಮಾರ್ನಿಂಗ್. ಏನದು? ಪೋಮೋಗ್ರಾನೇಟ್. ದಾಳಿಂಬೆ. ವಾವ್, ನೋಡಿ ನಮ್ಮ ಹೀರೋ ಪುಟ್ಟಿ. ನಾನು ಹೀರೋ ಪುಟ್ಟಿ. ಆನ್ ಆಯ್ತಮ್ಮ. ಹೇ ಆನವ್. ಆನವು ಇವತ್ತಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಆದರೆ ಸ್ಕೂಲ್ಗೆ ಹೋಗ್ತಾ ಇರೋದು ಅವನು ಸ್ಕೂಲ್ ಹುಡುಗಿ ಥರ ರೆಡಿ ಆಗಿರೋದು ಮಾತ್ರ ನಾನು. ಈಶಾ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ನಿನ್ನೆ ಪ್ರ್ಯಾಂಕ್ ಹೆಂಗಿತ್ತು ನೀವೆಲ್ಲ ಇಷ್ಟಪಟ್ರಿ ಅಲ್ವಾ? ಯಾಕಂದರೆ ಇವತ್ತು ಅಪ್ಲೋಡ್ ಆಗುತ್ತೆ. ನನಗೆ ನೀವೇನು ಹೇಳ್ತೀರಾ ಐ ಡೋಂಟ್ ನೋ. ಐ ಹ್ಯಾವ್ ಟು ಚೆಕ್ ಟುಡೇ. ಇದು ಯಾನ ನೋ ಅವನು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಂತೀಯಲ್ಲ. ನೋ ಇಲ್ಲಿ ಯಾನ. 1 2 3 4 5. ಸೂಪರ್ ಆನವ್. ಬಾಯ್ಲಿ. ಸೊ ಆನವ್ ಅವ್ರ ಅಮ್ಮಮ್ಮ ಈಗ ಸಾಕ್ಸ್ ಹಾಕ್ತಾರೆ ಆನವ್ಗೆ. ಪಿನ್ ಎತ್ತಿಕ್ಬೇಕದು. ಅದೇ ಅವಳದು ಬೇಬಿದು ಇದೆಯಲ್ಲ. ಆಂಟಿ ತರ್ತಾ ಇದ್ದಾರೆ ಪ್ರತೀಕು. ಈಗ ಸಮಯ 11 ಗಂಟೆ. ಹಣ್ಣುಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಅವನಿಗೆ ಸ್ನ್ಯಾಕ್ಸ್ಗಳು ಬೇಕಲ್ಲ ಅವನಿಗೆ. ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಬಟ್ ಈ ಕಾಲದಲ್ಲಿ ಅವನು ಸ್ವಲ್ಪ ಈಗ ಶೀತ ಬೇರೆ ಆಗಿದೆಯಲ್ಲ, ಈಗ ಕೊಡ್ಬೋದಾ, ಸ್ವಲ್ಪ ಚಳಿ ಶುರು ಆಗಿದೆಯಲ್ಲ ಅನ್ನೋದೇ ಮ್ಯಾಟ್ರು. ಗೊತ್ತಿಲ್ಲ. ಎನಿವೆ ತಗೊಂಡಿದ್ದೀನಿ. ಈಗ ಮನೆಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಆಗಿದ್ದರೆ ಮಾಡಿಕೊಂಡು ಅವನು ಡ್ರಾಪ್ ಮಾಡ್ಬಿಟ್ಟು ಬರಬೇಕು. ಇವತ್ತಿನ ಮಾರ್ನಿಂಗ್ ಸಿನಾರಿಯೋ. ಹೈ ವಾಯ್ಸ್ ಕೇಳ್ಕೊಂಡು ನೋಡಿ ಬಂದಿದ್ದ ಅದು. ಏನು ಬಂಗಾರ? ಓಹ್, ಇವತ್ತು ಕಲರ್ ಡ್ರೆಸ್ಸಾ? ಇಲ್ಲ, ಸ್ವೆಟರ್ ಹಾಕಿದ್ದೀನಿ ಯೂನಿಫಾರ್ಮ್. ಹೌದಾ? ನಾವು ಇಲ್ಲಿ ಬೈಲಿ ಚಿನ್ನು ಬೈಲಿ. ಇದು ಯಾರು ಹೊರಗಿರೋದು ಇಲ್ಲಿ? ಯಾರು ಹೊರಗಿರೋದು? ಅಯ್ಯೋ, ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್. ತಗೊಳ್ಳಿ. ಲಾಸ್ಟ್ ಬೈಟ್ ಆಫ್ ಕಾರ್ಬೋ ಪ್ಲಸ್ ಪೊಟ್ಯಾಸಿಯಮ್. ಇದು ಚಿತ್ರಾನ್ನ ಪ್ರಿಯ. ಲೆಟ್ಸ್ ಗೋ. ಸ್ಕೂಲ್ಗೆ ಹೋಗಲೇಬೇಕು ಅಂತಂದ್ಬಿಟ್ಟು ಹೊರಟ್ಬಿಟ್ಟು, ಏನು ಕೈ ಮುಗಿತಾನಲ್ಲ ಹೊರಟ್ಬಿಟ್ಟು ಹಠ ಮಾಡಿ ಅವ್ರ ಅಜ್ಜಿ ಹತ್ರ ಕೆಳಗಡೆ ಇಳಿಸ್ಕೊಂಡಿದ್ದಾನೆ. ಮಲ್ಲೇಶ್ವರಿ ಅವರೇ, ಬೇಗ ಬನ್ನಿ. ಈಗ ನಾನು ನನ್ನ ಕಾರ್ ಸೌಂಡ್ ಮಾಡ್ತೀನಿ. ನಾನು ಹೆಂಗ್ರಿ ಯಾಕೆ ಮಾಡ್ತಾನೆ ನೋಡೋಣ. ಒಂದು ನೋಡ್ದ
ಪೋ ಪೋ ಅಂತಂತೆ. ಹೇ ಈ ನಮ್ಮ ಕಾರ್ ಪಾಪ ನಮ್ಮ ಕಾರ್ನ ಇಲ್ಲಿಂದ ಇದು ಮಾಡಿದ್ರೆ ಪೀಪ್ ಪೀಪ್ ಅಂತ ಓ ನಾನು ಬಂದರೆ ನಾ ಕಾರ್ ವ್ಯಾಲ್ಯೂ ಅಂತ ಗೊತ್ತು ಅವನಿಗೆ. ಸೂಪರ್. ಕಾರ್ಗಳಂದರೆ ಸಿಕ್ಕಾಪಡೆ ಇಷ್ಟ. ಬಾನ ಬಾಯ್ ಬಾಯ್. ಸೊ ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ. ಸ್ಕೂಲ್ ಕಾಣಿಸ್ತಿಲ್ವಲ್ಲ ಅಂತ ನೋಡ್ತಾವ್ ಕಳ್ಳ. ವಾವ್ JCB, ವಾವ್. ನಿಮ್ಮ ಹೆಂಡ್ತಿನೇ ಕುತ್ಕೋಬೇಕು ಪಕ್ಕದಲ್ಲಿ ಅಂತನಾ? ಇಲ್ಲವಾ ಅವನ ಸೀಟಲ್ಲಿ ಅವ್ನು ಕೂರ್ಲಿ ಅಂತ ರೂಢಿ. ಅಲ್ಲ ಸುಮ್ಮನೆನಾದ್ರೂ ಹ್ಞೂ ಅನ್ರಿ. ಅವನು ಪಾಪ ಚಿ ಇದೇನು ಸಖತ್ ಕ್ಲೋಸ್ ಆಗೋಯ್ತು, ಅಂದರೆ ಝೂಮ್ ಆಗೋಯ್ತು. ಹೆಲೋ ಬೇಬಿ. ಇಟ್ಸ್ ಬೀನ್ ಲಾಂಗ್. ತುಂಬ ದಿನ ಆದಮೇಲೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. 4 ದಿನ ನಾವು ಸ್ಕೂಲ್ಗೆ ಹೋಗಿಲ್ಲ. ಆ್ಯಕ್ಚುಲಿ ಇವತ್ತಿಂದ ಆನವ್ಗೆ 2 hours ಸ್ಕೂಲು. ಸೊ ಮಕ್ಳಿಗೆ ಏನಾರ ಈ ಟೈಮಲ್ಲಿ ಹುಷಾರು ತಪ್ಪಿದ್ರೆ ಪ್ಲೀಸ್ ಸ್ಕೂಲಿಗೆ ಕಳ್ಸೋದು ಬೇಡ ಗೈಸ್. ಬೇರೆ ಮಕ್ಳಿಗೂ ಸ್ಪ್ರೆಡ್ ಆಗುತ್ತೆ. ನೀವು ಹಂಗಿದ್ರೆ ನೀವು ಹಂಗೆ ಮಾಡಿ, ಇದರಿಂದ ಬೇರೆ ಮಕ್ಕಳು ಸ್ವಲ್ಪ ಉಪಯೋಗ ಆಗುತ್ತೆ ಅಲ್ವಾ? ಅವ್ರ ಪೇರೆಂಟ್ಸ್ ಸ್ಟ್ರೆಸ್ ಒಂಚೂರು ಕಮ್ಮಿ ಆಗುತ್ತೆ. ಮತ್ತು ಅಲ್ಲಿ ಬೇಗ ಮಕ್ಳಿಗೆ ಇದಾಗುತ್ತಲ್ವಾ, ಅದಕ್ಕೆ ಇದೇ ವಿಷಯಕ್ಕೆ ನಾವು ಆ್ಯಕ್ಚುಲಿ ಸ್ಕೂಲಿಗೆ ಸೇರ್ಸೋದು ಬೇಡ ಅಂತ ಅನ್ಕೊಂಡಿದ್ದೀವಿ. ಹುಷಾರಿಲ್ಲ ಅಂತಂದರೆ ಪೇರೆಂಟ್ಸ್ಗೆ ಫಸ್ಟ್ ಗೊತ್ತಾಗೋದು, ಯಾರು ಗೊತ್ತಾಗಿಂತ ಮುಂಚೆ ಆ ಮಕ್ಕಳು ಬಿಹೇವಿಯರಲ್ಲಿ. ಸೊ ನೀವೇ ಒಂದು ಕಾಲ್ ತಗೊಂಡ್ಬಿಟ್ಟು ಕಳಿಸ್ಬೇಡಿ. ಅವರೇನು ಈಗಲೇ ಎಲ್ಲ ಓದ್ಬಿಟ್ಟು ಏನೋ ಮಾಡೋದಿರೋದಿಲ್ಲ. ನೋಡಿ ಮಕ್ಕಳು ಸ್ಕೂಲ್ಗೆ ಹೋಗೋಕೆ ಅಳ್ತಾವೆ ನೋಡಿ ಇಲ್ಲಿ. ನೋಡೋಣ ಇವತ್ತು ನಾವು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ಇವತ್ತು ನಾವು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೋಡೋನಲ್ವ ಪಾಪ. ಹಾಂ ಏನು ಖಾಲಿ ಅವನು ಅಂತ ಇಲ್ದಾರನು ಈ ವಾಂಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ಜೀವನದಲ್ಲಿ. ಇವನು ನೋಡಿದ್ರೆ ಬಾಯ್ ಬಾಯ್. ಆ್ಯಕ್ಚುಲಿ ಇವತ್ತೇ ಫಸ್ಟ್ ಡೇ, ಅದನ್ನು ಹೇಳಬೇಕಿತ್ತು ಅವ್ರಿಗೆ. ಫಸ್ಟ್ ಡೇ ಆಫ್ 2 hours ಅಂತ ಅವರೇ ಮಾಡ್ತಾರೆ. ಅವ್ರು ಏನು ಮಾಡೋ ವೆರಿ ಗುಡ್ ಸ್ಟೂಡೆಂಟ್ ಅವನು. ಗೈಸ್ ಇಲ್ಲಿ ಬಂದು ಕಾಫಿ ಕುಡಿಯೋದ್ರೆ ಒಂದು ಎಂಥ ಸ್ಟ್ರೆಸ್ ರಿಲೀಫ್ ಗೊತ್ತಾ, ಸಖತ್ತಾಗಿರುತ್ತೆ. ಹಾಂ ಈಗ ನಾನು ಹೋಗಿ ವೆಜಿಟೇಬಲ್ಸ್ ತೊಗೊಂಬರ್ತೀನಿ. ಪ್ರತಿ ಕುತ್ಕೊಂಡು ಎಡಿಟ್ ಮಾಡ್ತಾ ಇರ್ತಾರೆ. ಬನ್ನಿ ಹೋಗೋಣ. ಆಮೇಲೆ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆ. ನಿಮಗೆ ಅಂದರೆ ತುಂಬ ಜನಕ್ಕೆ ನಿಮ್ಗೆ ಇದೇ ಇಷ್ಟ. ಸ್ವಲ್ಪ ಜನಕ್ಕೆ ಡೈಲಿ ವ್ಲಾಗ್ ಬೇಡ, ಏನಾದರೂ ಚಾಲೆಂಜಸ್ ಮಾಡಿ ಅಂತ ಹೇಳ್ತೀರಾ, ಗೇಮ್ ಮಾಡಿ ಅಂತ ಹೇಳ್ತೀರಾ. ಬಟ್ ಗೇಮ್ ಮಾಡಿದ್ರೆ ಅಷ್ಟು ಯೂಸ್ ಇಲ್ಲ, ಜನರು ಇಷ್ಟಪಡ್ತಾ ಇಲ್ಲ. ಚಾಲೆಂಜಸ್ಗೂ ಅಷ್ಟು ಆವ್ರೇಜ್ ಇಷ್ಟೆಲ್ಲ ಇದೆ. ಬಟ್ ಸೊ ನೀವು ಕಮೆಂಟಲ್ಲಿ ತಿಳಿಸಿ ಅಲ್ವಾ ನಿಮ್ಗೆ ಏನು ಇಷ್ಟ ಅಂತ. ಆದರೆ ನಮ್ಮಿಬ್ರು ವೋಟಿಂಗ್, ನನಗೆ ಡೈಲಿ ವ್ಲಾಗ್ಸ್ ಇಷ್ಟ, ನಿಮಗೆ ಕಂಫರ್ಟಬಲ್ ವಿತ್ ಎನಿಥಿಂಗ್ ಏನೇನಾರ ಇದ್ರೆ ಹೇಳಿ, ಅದನ್ನು ಮಾಡುವ ಅಂತ ಗೈಸ್. ಈಗ ಹೋಗ್ಬಿಟ್ಟು ಫುಲ್ ಮೆಡಿಸನ್ ಎಲ್ಲ ತೊಗೊಂಡು ಬಂದೆ ನಾನು. ಇದರಲ್ಲಿ ಏನು ಕರೆಕ್ಟ್ ನೋಡಿ, ನಾನೊಂದು ಬಿಲ್ ಮಾಡಿಕೊಂಡೆ ಅಲ್ಲೇ ಬರ್ಕೊಂಡು. ಅವ್ರು ಎಷ್ಟು ಡಿಸ್ಕೌಂಟ್ ಹಾಕಿದ್ರು ಅಂತ ಅವ್ರೊಂದು ಬಿಲ್ ಕೊಟ್ಟು. ಏನಕ್ಕೆ ಈ ಥರ ಮಾಡ್ಕೊಂಡೆ ಅಂದರೆ, ಮುಂಚೆ ತಗೊತಾ ಇದ್ವಿ, ಅವ್ರೇನು ಮಾಡ್ತಿದ್ರು ಅಂತಂದರೆ ಬಿಲ್ ಕಳಿಸಿ ಅಥವಾ ಎಷ್ಟಾಗಿದೆ ಅಂತ ಕಳಿಸಿ ಅಂತ ಅಂದರೆ, ಅಯ್ಯೋ ಬೈ ಮಿಸ್ಸಾಗಿ ಹಾಕ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಅಂತ 2-3 ಸಲ ಹಂಗೆ ಮಾಡಿದ್ರು. ಎಕ್ಸ್ಟ್ರಾ ಹಾಕಿರೋರು 150 ರೂಪೀಸ್ 200 ರೂಪೀಸು. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ತಗೋತೀವಿ ಅಂತ ಹಂಗೆ ಮಾಡ್ತಾ ಇದ್ರು ಬೇಸ್. ಅದಕ್ಕೆ ಈಗ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲೇ ನಾನೇ ಬಿಲ್ ಹಾಕ್ಸಿ ಅವ್ರಿಗೆ ಹೇಳ್ಬಿಟ್ಟು ಬಂದೆ. ಏನು ಗೊತ್ತಾ, 1 ವರ್ಷ ತೊಗೊಂಡಿದ್ದೀವಿ ಆಯಿತಾ. ತಿಂಗಳಿಗೆ 6-7 ಸಾವಿರ ರೂಪಾಯಿ, 8 ಸಾವಿರ ರೂಪಾಯಿ, 10 ಸಾವಿರ ರೂಪಾಯಿ ಒಂದೊಂದು ಸತಿ ಬಿಲ್ಲೆ. ತಿಂಗಳಿಗೆಲ್ಲ ಒಂದ್ಸತಿ 15 ದಿನಕ್ಕೆ ಒಂದ್ಸತಿ ಇಸ್ಕೊತಾರೆ. ಅಷ್ಟು ಮಿನಿಮಮ್ ಬಿಲ್ಲು. ಅಷ್ಟು ಬಿಲ್ ಮಾಡಿದ್ದೀವಿ 1 ವರ್ಷಕ್ಕೆ. ಮಕ್ಕಳು ನೋಡ್ಕೊಂಡ್ರೆ ಸುಮ್ಮನೆ. ಆದರೆ ಅವರು ನಂಬಿಕೆ ಇಟ್ಟಿರೋದಕ್ಕೆ ಎಂಥ ದ್ರೋಹ ಮಾಡ್ತಿದ್ರು ಗೊತ್ತಾ. ಒಂದೊಂದು ಸತಿ 250 ರೂಪಾಯಿ 300 ರೂಪಾಯಿ ಅಂತ ಅಂದ್ಬಿಟ್ಟು ನಮ್ಗೆ ಮಾಡಿದ್ರೆ ನಾವು 3 ದಿನಕ್ಕೆ ಒಂದ್ಸತಿ ತಗೊಳ್ಳೋದು. ಲೆಕ್ಕ ಹಾಕೊಳ್ಳಿ ಎಷ್ಟು ಸ್ಕ್ಯಾಮ್ ಆಗ್ತಿತ್ತು. ಆ್ಯಕ್ಚುಲಿ ಏನು ತಗೊಂತೀರಾ ಅಂಥದ್ದು ಅಂತಂದರೆ ಅದೇ ಈ ಥರ ವಿಟಮಿನ್ D3 ಮಗುಗೆ, ಆಮೇಲೆ ನನಗೆ ಪೋಸ್ಟ್ ಡೆಲಿವರಿ ಇದು ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ ಇದೇ ಆ್ಯಕ್ಚುಲಿ ಮೋಸ್ಟ್ ಕಾಸ್ಟ್ಲಿ ಎಷ್ಟು ಅಷ್ಟೇ. ಆಮೇಲೆ ಕೋಲಿಕ್, ಅಮೃತಾಂಜನ್, ಆಮೇಲೆ ಇಯರ್ ಬಡ್ಸ್ ತೊಗೊಂಡಿದ್ದೀನಿ. ಈಗ ಆ್ಯಕ್ಚುಲಿ ಅದಕ್ಕೆ ಎಷ್ಟಾಯಿತು ಅಂತ ಅಂದರೆ
₹1,072 ಆ್ಯಕ್ಚುಯಲ್ ಬಿಲ್ಲು. ಆದರೆ ಅವರು ವಿತ್ ಡಿಸ್ಕೌಂಟು ₹890 ಮಾಡಿಕೊಟ್ರು. ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಡಿಸ್ಕೌಂಟ್ಸ್ ಇರುತ್ತೆ ಆ್ಯಕ್ಚುಲಿ ಆ ಥರ. ದಿಸ್ ಇಸ್ ದ ಅಪ್ಡೇಟ್. ಆ್ಯಂಡ್ ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ, ಆಮೇಲೆ ಹೋಗಿ ಆನವ್ ಕರ್ಕೊಂಬರ್ತೀವಿ. ಅದಾದ್ಮೇಲೆ ಈ ಮನೆ ಹೋಗ್ತೀವಿ. ಒಂದು ಶೂಟ್ ಇದೆ ಮನೆಗೆ. ಊಟ ಮಾಡ್ಕೊಬಿಡೋಣ. ಇನ್ನೊಂದು 15 ಮಿನಿಟ್ಸ್ ಊಟ ಮಾಡ್ಕೊಂಡು ಓಕೆ ಗೈಸ್ ಡಿಸ್ಕಸ್ ಮಾಡಿ. ನಂಗೇನು ಹೊಟ್ಟೆ ಹಸಿತಿಲ್ಲ. ಈಗ ಹೆಂಗೆ ಪ್ಲ್ಯಾನ್ ಮಾಡೋಣ? ಓಕೆ, ಇವಾಗ ಬ್ಲಾಗದ್ದು ಮುಗೀತಾ? ಮುಗಿಸ್ತಾ. ಟ್ರೇಲರ್ ಕಟ್ ಆಯ್ತಾ? ಟ್ರೈಲರ್ ಕಟ್ ಇತ್ತು. ಟ್ರೈಲರ್ ಕಟ್ ಓಕೆ, ಇನ್ನೊಂದ್ಸಲ ಹೇಳಿ. ಈ ಬರಲ್ಲ ನೋಡೋದು. ಆಗಲೇ ಚೆನ್ನಾಗಿ ಹೇಳಿದ್ದಾರೆ. ಅದೇ ಕರೆಕ್ಟಾಗಿ ಹೇಳಿದ್ರಿ. ಈಗ ಯಾಕೆ ಅದು ಕಾನ್ಶಿಯಸ್ ಆಗ್ಬಿಡ್ತೀವಿ. ಈಗ ನಾವು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಕುರುಡರಾದರೆ ಎಲ್ಲ ಗಂಡಸರು ಎಷ್ಟು ಚೆನ್ನ, ನನ್ನ ಹೊರತು ನೋಡಬಾರದು ಯಾರು ನಿನ್ನ, ನನ್ನ ಹೊರತು ನೋಡಕೂಡದು ಯಾರು ನಿನ್ನ ಅಲ್ವಾ? ಬಿಸಿಲಲ್ಲೂ ನಿನ್ನ ಹೆಸರ ಕೆತ್ತುವುದೇ ತಪ್ಪೆಂದು ಅರಿಯುತ್ತಿದೆ ನನ್ನ ಹೃದಯ. ಆ ಹೆಸರು ಕಾಲೇಜಲ್ಲಿ ನಿನ್ಗೆ ಸಖತ್ತಾಗಿತ್ತು. ಕಾಲೇಜ್ ಟೈಮಲ್ಲಿ ನೆನ್ಸ್ಕೊಂಡು ನನಗೆ ಆಡಿದ್ರ, ಕಾಲೇಜ್ ಟೈಮಲ್ಲಿ ಯಾರಿಗೆ ಆಡಿದ್ರು ಗೊತ್ತಿಲ್ಲ. ಸ್ಟಿಲ್ ಈ ವೈಬ್ಗೆ ಸಖತ್ತಾಗಿದೆ ಗೈಸ್. ನೀವೆಲ್ಲ ನನಗೋಸ್ಕರ ಆಡಿರೋದು ಅನ್ಕೊಂಡಿರ್ತೀವಿ. ಕಾಲೇಜ್ ಟೈಮ್ ನೆನ್ಸ್ಕೊಂಡು ಆಡ್ತಾ ಕೇಳಿದರೆ ನೀನೆ ನಗುವೆ, ಮನಸ್ಸಿನ ನೂರು ಕೇಳು ನನ್ನ ಒಲವೇ, ಚೆನ್ನಾಗಿ ಆಡ್ತೀರ ನೀವು ಪ್ರತೀಕ್. ಹೌದು ಎನ್ನುವೆ. ಹಲೋ ಆನವ್. ಜಾಲಿಯಾಗಿದ್ರು ಪಾಪ. ಇದರಲ್ಲಿ ಇದಿದೆಯಾ ನೋಡು, ID ಕಾರ್ಡು. ₹30 ಅಂತೆ ಈ ಬಲೂನ್ಗೆ. ಅಷ್ಟೇ ಸಾಕು. ವಾವ್ ಆನವ್. ವಾವ್. ಓಡು ಓಡು. ಎಂತ ಮಾಡ್ತಾ ಇದೀನಿ ಹುಡುಗ? ಬಾಯ್ ಬಾಯ್, ಕೊಕ್ಕ ಬರ್ತದೆ ಬಾಯ್. ಅಯ್ಯೋಯ್ಯೋ, ಯಾರ ಮನೆಗೂ ಹೋಗ್ತೀಯಾ? ಅಯ್ಯೋ, ಓ ಮೈ ಗಾಡ್ ಆನವ್. ಬಾ ಬಾ ಬಾ, ನಾವು ಹೋಗೋಣ ಹುಡುಗಣ ಹುಡುಗಣ. ಬರ 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 ಹುಡುಗ, ಬಾ 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 ಬಾ. ಇದು ಮನೆ, ಅರ್ಥ ಆಯ್ತಾ? ಎಲ್ಲೆಲ್ಲ ಹೋಗ್ತಾನೆ. ಹಾ, ಈಗ ಮನೆಗೆ ಬಂದ್ವಿ. ಆನವಂತೂ ಫುಲ್ ಜೋಶಲ್ಲಿದ್ದಾರೆ ನೋಡಿ. ಅವನೇ ಹತ್ಕೊಂಡು ಹೋಗ್ತಾನೆ ಇವಾಗ. ಬರ್ತೀವಿ ಬರ್ತೀವಿ ನಡಿ. ಅಯ್ಯೋ ಅಯ್ಯೋ ಅಯ್ಯೋ, ಹಿಂದೆ ಹಿಂದೆ ನೋಡ್ತಾನೆ. ಬಾಯ್ ಬಾಯ್ ಅಂತ. ನಾನು ಮಾತ್ರ ಫಸ್ಟ್ ಫ್ಲೋರಿಗೆಲ್ಲ ಲಿಫ್ಟ್ ಯೂಸ್ ಮಾಡ್ತೀನಿ ನೋಡಿ. ಸೊಪ್ಪು ಸಾರು ತಿನ್ನೋದೇ ಮಜಾ ತಾನೆ. ವಿ ಫೀಲ್ ಹೆಲ್ದಿ. ಲೈಟ್ ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು, ಏ ಮಸ್ತಿಗೆ ಮಸ್ತು ನಮ್ಮ ಭಾಷೆಯಾಗತ್ತು. ಸಿಂಪಲ್ ಆಗಿ ಕೇಳೆ ನಮ್ಮೂರ ಭಾಷೆ. ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ಇವಾಗ ಒಂದು ಶೂಟ್ ಇತ್ತು ಅಂತ ಅಂದ್ಬಿಟ್ಟು ನಾವು ನಮ್ಮ ಮನೆಗೆ ಬಂದಿದ್ದೀವಿ. ಮನೆಯಲ್ಲ ಚೆನ್ನಾಗಿ ಓವರ್ ಡ್ರಾಮಾ ಇಲ್ಲ ಮೇಡಮ್, ಅವಾಗ ಹೇಳಿದ್ರೆ ಕೇಳು. ಇಲ್ಲಿ ಇಲ್ಲಿ ಬಾ ಇಲ್ಲಿ ಇದು ನೋಡು, ಬಾಕ್ಸ್ಗಳು ಏನು ಗೊತ್ತಾ ಇದು? ಹಾಂ, ಇದು ವಾಶ್ ಆಗಿರೋದು ಎಲ್ಲನೂ ಬಂದು ಗುಡ್ಡೆ ಹಾಕ್ತಿದ್ವಲ್ಲ, ಅದು ಬಂದು ಮಡ್ಸಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ಇದ್ರೊಳಗೆ ಗುಡ್ಡೆ ಇರ್ತದೆ. ಇದು ಅಮ್ಮನ ಗುಡ್ಡೆ, ಇದು ನಿನ್ನ ಗುಡ್ಡೆ ಆಯಿತಾ. ಇದರಲ್ಲಿ ನಿಂದು ಪ್ಯಾಂಟ್ ಒಂದು ಗುಡ್ಡೆ, ಟವಲ್ದೆಲ್ಲ ಒಂದು ಗುಡ್ಡೆ ಆ ಥರ. ಇದು ಅವನ ತಾಯಿ ಗುಡ್ಡೆ. ನಾನು ಹಂಗೆ ಸಪ್ರೇಟ್ ನಂದು ಗುಡ್ಡೆಗಳು ಇಟ್ಕೊಂಡಿದ್ದೀನಿ. ಅದು ನಾವು ಇದು ಮಾಡಿಸಿದ್ವಲ್ಲ ಪಾಪ, ಅದು ಸ್ಟಿಲ್ ಇದು ಇಂಟೆನ್ಸೇ ಹೋಗ್ತಾ ಇಲ್ಲ. ಇಲ್ಲ ಇದ್ರದ್ದು ಸ್ಮೆಲ್ಲು ಪಾಪ. ಹೌದಾ? ಫುಡ್ದು ಐಷಾ ತಿಂತಿಲ್ವಲ್ಲವಾ? ಇದರದಲ್ಲ. ಸ್ಟಾಪ್.
ಸೊ ಕೆಲಸ ಮಾಡ್ತಾ ಇದ್ದೀವಿ ನಾವಿಲ್ಲಿ ಬಂದು. ನಾವು ನೋಡಿದಿರ ತೀಟೆ ಮಾಡ್ತಾವನೆ ಇಲ್ಲಿ, ತೀಟೆ ರಾಯ. ನಾವಿಲ್ಲಿ ಬೇಡ ಅಪ್ಪ ಒಂದು ಹಿಡಿಯೋಷ್ಟೊಳಗೆ ಅವನು ಎದ್ದು ಬಿಡ್ತಾನೆ. ಏನದು ಹೆಂಗ್ ಮಾಡ್ತಾಳೆ ನೋಡಿ, ಅವ್ಳಿಗೆ ಎಷ್ಟು ಇರಿಟೇಟ್ ಮಾಡ್ತಾಳೆ ನಮ್ಮಮ್ಮ ನನಗೆ. ಮೈಸೂರು ವ್ಲಾಗಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ ಎಲ್ಲಿರೋದು ದೇವಸ್ಥಾನ ಅಂತ. ಇಷ್ಟು ದಿನ ಹೇಳಿಲ್ಲ, ಯಾಕಂದ್ರೆ ಅದೇ ಆಸ್ ವಿ ಟೋಲ್ಡ್ ಅದು ಕಮರ್ಷಿಯಲ್ ಆಗ್ಬಿಡುತ್ತೆ ಅಂತ. ಇದು ಒಂಚೂರು ವಿಂಡೋ ಕೇಳಿಸಲ್ಲ ಅಂತ. ಎಸ್, ಅದಿರೋದು ನಿಧಾನಕ್ಕೆ ಹೋಗ್ರಿ. ದೇವಸ್ಥಾನ ಇರೋದು ಮೈಸೂರು ಪ್ರತ್ಯಂಗಿರ ಯೋಗೇಶ್ವರಿ ಭಗವತಿ ಟೆಂಪಲ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಗೂಗಲಲ್ಲೇ ಸಿಗುತ್ತೆ. ಶೆಟ್ಟಿನಾಯಕನಹಳ್ಳಿಯಲ್ಲಿ ಇರೋದು ಅದು. ನೀವು ಶೆಟ್ಟಿ SHETTY ಶೆಟ್ಟಿ ನಾಯಕನಹಳ್ಳಿ, ನಾಯಕ ಗೊತ್ತಿರುತ್ತೆ. ಶೆಟ್ಟಿನಾಯಕನಹಳ್ಳಿ ಬೀರಿ ಉಂಡಿ ಪೋಸ್ಟ್. ಇದರ ನೀವು ಗೂಗಲಲ್ಲಿ ಹುಡುಕಿದ ತಕ್ಷಣ 570021. ಸೊ ನೀವು ಹೋಗ್ಬೋದು. ಸ್ಪೆಷಲಿ ಅಮಾವಾಸ್ಯೆ ಪೂಜೆ ಇರುತ್ತೆ, ಅಮಾವಾಸ್ಯೆ ಟೈಮಲ್ಲಿ ಹೋಗಿ ಸ್ಪೆಷಲ್ ಪೂಜೆ. ಕೋಲ ಅವಾಗಷ್ಟೇ ನಡೆಯೋದು, ಇನ್ನು ಮಿಕ್ಕಿದ ಟೈಮಲ್ಲಿ ಕೋಲ ಎಲ್ಲ ಇರೋದಿಲ್ಲ. ನೀವೆಲ್ಲರೂ ತುಂಬ ಮೆಸೇಜ್ ಮಾಡಿದ್ರಿ, ಪರ್ಸ್ನಲ್ ಮೆಸೇಜ್ ಎಲ್ಲ ಮಾಡಿದ್ರಿ. ಅದರಲ್ಲೂ ಏನಕ್ಕೆ ನನಗೆ ಹೇಳಲೇಬೇಕು ಇದು ನಾವು ನೆನಪಿಟ್ಕೊಂಡು ಅಂತ ಅನಿಸಿದ್ದು ಅಂದರೆ, ಯಾರೋ ಒಬ್ಬರು ಪ್ರೆಗ್ನೆಂಟ್ ಲೇಡಿ ನನಗೆ ಮೆಸೇಜ್ ಮಾಡಿದರು, ನನ್ನ ಬಸ್ರಿ ಬೈಕೆ ಅಲ್ಲಿಗೆ ಹೋಗಬೇಕು ಅಂತ ನನಗೆ ಅದು ನೋಡಿದ್ಮೇಲೆ. ಸೊ ದಯವಿಟ್ಟು ಹೇಳಿ ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಹೋಗ್ಬಿಟ್ಟು ಬನ್ನಿ ಗಾಯ್ಸ್. ನಿನ್ನೆಯಿಂದ ಏನು ಹೇಳ್ತಾರೆ, ಸಮ್ ನೆಟ್ವರ್ಕ್ ಇಶ್ಯೂಸ್ ಆಗಿಬಿಟ್ಟು ಎಷ್ಟು ಬೇಗ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ ವ್ಲಾಗ್ ಅಪ್ಲೋಡ್ ಆಗ್ತಾಯಿಲ್ಲ. ಸೊ ಅದಕ್ಕೆ 2 ಡೇಸಿಂದ ಲೇಟ್ ಆಗ್ತಾಯಿದೆ. ಈಗ ನಾನು ಪ್ರತೀಕ್ ಇಬ್ಬರು ಡಿಸ್ಪ್ಯಾಚ್ ಆದ್ವಿ. ಏನಕ್ಕೆ ಅಂತ ಅಂದರೆ ಅಪ್ಲೋಡ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಪ್ರತೀಕ್ ಹೊರಟರು. ನನ್ನ ಮಧ್ಯ ದಾರಿಲಿ ಬಿಟ್ಟು ಈಗ ನಾನು ಇಲ್ಲೇ ನಮ್ಮ ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಹೀಗೆ ಏನು ಮಾಡೋಣ. ನೀವೆಲ್ಲ ಮೆಸೇಜ್ ಮಾಡ್ತಾಯಿದ್ದೀರಾ, ರಿಯಲಿ ಸಾರಿ, ಸಮ್ ನೆಟ್ವರ್ಕ್ ಗ್ಲಿಚ್ ಈಸ್ ಹ್ಯಾಪನಿಂಗ್. ಏನಕ್ಕೆ ಅಂತ ಗೊತ್ತಿಲ್ಲ. 2 ಡೇಸಿಂದ ಒಂದು 3-4-5 hours ತನಕ ತೊಗೊತಾ ಇದೆ ಅಪ್ಲೋಡಿಂಗಿಗೆ. ಇಲ್ಲಿ ಏರಿಯಾದಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಸಾರಿ ಫಾರ್ ದಟ್ ಗೈಸ್. ಕಾಫಿ ಕುಡಿತಾ ಇದ್ದಾರೆ ಅಪ್ಪು ಮತ್ತು ಸುಬ್ಬಿ. KGF ಯಶು ಮತ್ತು ಇನ್ನೊಬ್ರವ್ರ ಹೆಸರೇ ನಂಗೆ ನಿಜ ಗೊತ್ತಿಲ್ಲ. ಹಾಂ, ಅವರೇ ಇಲ್ಲೇ ಕೂತಿದ್ದಾರೆ ನೋಡಿ. ನೀವು ತಿನ್ನಿ, ನಿಮ್ಮ ಪ್ರೀತಿ ಎದೇಲಿರಲಿ. ನಾನು ಹೇಳ್ತೀನಿ ಗೈಸ್, ನಮ್ಮಮ್ಮ ಏನು ಗೊತ್ತಾ ಮಾತಾಡ್ತಿದ್ದೀವಿ. ಮೊನ್ನೆ ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಹಾಕ್ಕೊಂಡಿದ್ರು. ಏನು ಸ್ಟೇಟಸ್ ಅಪ್ಪ ರಾಣಿ? ತೋರ್ಸೋದನ್ನ ತೋರ್ಸ್ ಮಮ್ಮಿ. ಇಲ್ಲ ನಾನು ತೋರಿಸ್ತೀನಿ. ಇಲ್ಲ, ಇದು ಕಾನ್ವರ್ಸೇಷನ್ ಆಗಲೇಬೇಕು. ಒಂದು ನಿಮಿಷ ಫ್ಯಾನ್ ಆಫ್ ಮಾಡು. ಏನು ಕನ್ವರ್ಸೇಷನ್ ಮುದೆಗಳ ನಿಮ್ದು ಮಾತಾಡ್ರಿ, ನಮ್ದು ಯಾಕೆ ಮಾಡಿ ಕಾನ್ವರ್ಸೇಷನ್ ಮಾಡ್ತೀರಾ? ಏನೈತಿ ಅಂತ ಕಾನ್ವರ್ಸೇಷನ್ ಮಾಡ್ತೀರಾ? ನೀನೇ ಮಮ್ಮಿ ಟಾಪಿಕ್ಕು. ಈಗ ನಮ್ದು ಹೇಳಿದ್ರೆ ಕೇಳ್ತಾರ, ಸುಬ್ಬಿ ಹತ್ರ ಮಾತಾಡ್ಸಿ ಅಂತಾರೆ. ನೋಡಿದ್ರಾ? ಏನದು ನಿಂದು ಸ್ಟೈಲು? ಅಲ್ಲ ಅಮ್ಮ, ಏನೋ ಸೋಕುದ್ದು ಪಾಕುದ್ದು ಅದನ್ನ ಹಾಕೊಂಡ್ರೆ ಬೇರೆ ಏನು ಕೆಲಸ ಇಲ್ವಾ ಗೊತ್ತಾಗಬೇಕು ನಿನ್ಗೆ. ಎಲ್ಲ ಜನಗಳಿಗೂ ನೀನು ಸೋಕದಲ್ಲಿದ್ಯಾ ಅಂತ, ನಿನ್ನ ಮನೆ ಕಷ್ಟ ಐತೆ ಅಂತ ಅಂತೀಯ. ಹೌದು, ಇದನ್ನ ಹಾಕೊಂಡ್ರು ಅಂತೀರಾ. ಸುಮ್ಮನೆ ರೇಗಿಸಿದೆ ಮಮ್ಮಿ, ಚೆನ್ನಾಗಿದೆ. ಓದಿರೋದಕ್ಕೆ ಅಲ್ಲ ನಮಗೆ ಬೇಜಾರೇನಂದ್ರೆ, ನೀನು ನಿನ್ನ ತಂಗಿಗೆ ಮನೆಯಲ್ಲಿ ಗಾಳಿ ಬಂತು, ಇದೇನೋ ಬಿದೋಯ್ತು, ಗ್ಲಾಸ್ ಹೊಡೆದೋಯ್ತು, ಸಣ್ಣ ಪುಟ್ಟ. ಆಯ್ತಾ, ನೀನು ಮದುವಕ್ಕ ನಾನು ಮಮ್ಮಿ ಮಾಡಿ, ನಾನು ಮದುವಕ್ಕ ಮಾಡ್ತೀನಿ. ನೀನು ಚೆನ್ನಾಗಿ ಮಾಡ್ತೀಯ. ಸರಿ, ಸರಿನಾ? ಮದುವಕ್ಕ ಮಧು ಅಕ್ಕ. ಹೇಳಿ ಮಧು ಫ್ರೀ ಇದೆಯಾ? ಹೇಳು, ಫ್ರೀ ಇದೀನಿ. ಹೋದ್ರಿ ಈಗ ತಾನೆ. ನಿಮ್ಮ ಯಜಮಾನ್ರು ಅವರಾ? ಇಲ್ಲ, ಹೇಳು. ತಿಂಡಿ ತಿನ್ಕೊಂಡು ಹೋದ್ರಿ, ಹೇಳು. ಏನು ಹೇಳು? ಅಲ್ಲ ಕಣೆ ಮಧು, ಗ್ಲಾಸ್ ಹೊಡೆದೋಗ್ಬಿಡದ ಸಡನ್ನಾಗಿ, ಏನಂತಾನೆ ಗೊತ್ತಿಲ್ಲ, ಹಂಗೆ ಹೊಡೆದೋಯ್ತು ಕಣೆ. ಅದು ಏನು ಕರ್ಮ ಕಾಂಡನೋ, ಅದು ಏನು ಮೆಟ್ಕೊಬಿಡೋದು.
ಅದು ಯಾರು ಮಾಡಿಸಿ ಇಟ್ಬಿಟ್ಟವ್ರ ಮನೇಲಿ ಅಂತಾನೆ ಗೊತ್ತಿಲ್ಲ. ಅಮಾವಾಸ್ಯೆ ಬರ್ತಿದ್ದಂಗೆ ಎಲ್ಲ ಒಡೆದೋಯ್ತದೆ ಮನೇಲಿ. ಅಲ್ಲ ಈ ಥರ ಆಗ್ತೈತಲ್ಲ, ಏನಕ್ಕೆ ಇರ್ಬೋದು ಅನ್ನೋದೇ ನನ್ನ ಯೋಚನೆ. ಇಲ್ಲ ಬಿಡು, ಎಲ್ಲ ಸರಿ ಹೋಗುತ್ತೆ. ಡ್ಯಾಡಿ ಕಾಲ್ ಮಾಡಿತ್ತಾ? ಅವನಾ ಮಧು, ಮಮ್ಮಿಗಿಂತ ಡ್ಯಾಡಿ ಅಂತೂ ಯಪ್ಪ ವಷ್ಟಾಗ್ಬಿಟ್ಟನೆ. ವಯಸ್ಸು ಆಯ್ತಾ ಹಿಡಿಯಕ್ಕೆ ಆಯ್ತಾ ಇಲ್ಲ ಅವನ್ನ. ಏನೇನೋ ಮಾತಾಡ್ತಾನೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ಏನ್ ಮಧು, ನಾಳೆ ಏನ್ ಮಾಡಕ್ಕಾಗತ್ತೆ ಮಧು ನಾವು? ಇವ್ರು ಹಿಂಗ ಆಗ್ಬಿಟ್ರೆ ಮಕ್ಳು ಏನ್ ಮಾಡ್ತವ್ರೆ? ಅಕ್ಕ ತಂಗಿರಿಲ್ಲ, ಮಕ್ಕಳ ತಮ್ಮ ಒಬ್ಬ ಬಿಟ್ಟವನಿ. ನಿನ್ಗೆ ಅಕ್ಕ ತಂಗಿರಿಗೆ ಇದು ಗಂಧ ಗೊತ್ತಿಲ್ಲ, ಮಾತಾಡ್ತೀಯ. ಇದಕ್ಕೂ ಇಲ್ಲ, ಇದು ಅಣ್ಣ ತಮ್ಮದಿಲ್ಲ, ಇದಕ್ಕೂ ಮಾತಾಡಕ್ಕೆ ಮಾಡ್ಕೋಬೇಕಾಗಿತ್ತು. ಅಮ್ಮ ನೀನು ಉಟ್ಸ್ಬಿಟ್ಟು ನಮ್ಮಿಲ್ ಯಾಕೆ ಹೇಳ್ತಾ ಇದೀಯ ಪುಟಿ? ಗಂಡ್ ಮಗು ಬೇಕು ಅಂತ ನೀನೇ ತಾನೆ. ಆಯ್ತಾ, ನಿಮ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಆದ್ರದ್ದು ಗಂಧ ಗಾಳಿ ಗೊತ್ತಿರೋರಿಗೆ ನಾನು ಏನು ಹೇಳ್ತೀನಿ ಅಂತ ಅರ್ಥ ಆಗುತ್ತೆ. ಅಮ್ಮ ಹಂಗೇನಿಲ್ಲ, ಎಲ್ಲ ಹೌದು. ಏನಕ್ಕಪ್ಪ ಹಂಗ್ ಮಾಡೋದು? ನೀ ಏನಕ್ಕಮ್ಮ? ಏನು ಅಮ್ಮ ನಾವು ರೇಗಿಸ್ತಾ ಇರೋದಮ್ಮ ನಿಮ್ಗೆ ಇದಾರೆ, ನಮಗೆ ಹಂಗಲ್ಲ. ನಮ್ಮನ್ನು ವಿಲನ್ ಮಾಡೋದೆ ಇಲ್ಲೆಲ್ಲ, ರಿಲೇಷನ್ಸ್ ಎಲ್ಲರ ಹತ್ರ ನಮ್ಮನ್ನು ವಿಲನ್ ಮಾಡೋದೆ. ಎಲ್ಲಾರು ಹೇಳೋದೇನಂದ್ರೆ ಪ್ರಭುನಂತ ಅಮ್ಮ. ಹಂಗಾರೆ ನಾವು ಒಳ್ಳೆ ಮಕ್ಕಳಲ್ವಾ? ಅವ್ರ ಮಕ್ಕಳು ಅವ್ರ ತರ ತಾನೇ ಇರ್ತಾರೆ ಗೈಸ್, ನೀವೇ ಹೇಳಿ. ಅಲ್ಲ ಅಲ್ಲೋಡಲ್ಲಿ ಎಕ್ಸ್ಪ್ರೆಷನ್. ಒಂದ್ ನಿಮಿಷ, ಕೋಪ ತಡ್ಕೊಂತ ಇದ್ದಾನೆ ನನ್ನ ತಮ್ಮ. ಅಲ್ಲ ಮೂವ್ ನನಗೊಂದು ಪ್ರಾಬ್ಲಮ್. ಏಯ್, ನಾನು ನಿಂತರನೆ, ಅವಳವ್ರ ಅಪ್ಪನ ಥರನೇ. ಯಾರು ನನ್ನ ಥರ ಇಲ್ಲ. ಅಲ್ಲ ನೀನೇ ಏನು ಅನ್ಕೊಂಡಿದ್ದೆ? ನೀನು ತುಂಬ ಒಳ್ಳೆಯವಳು, ನೀನೊಂಥರ. ಅಪ್ಪ ನಾನು ಹೇಳಿ ಮೆಟ್ಲಾಕೊಂಡಿನ ನೋಡಿ ತೋರ್ಸು. ಇಲ್ಲ ನೀ ಬೇರೆಯವ್ರನ್ನ ಕೆಟ್ಟವ್ರು ಮಾಡಿದ್ರೆ ಅವ್ರು ಒಳ್ಳೆಯವರು ಅಂತ ತಾನೇ ಅರ್ಥ. ನಿಮಗೆ ನಿಮ್ಮಮ್ಮ ಒಳ್ಳೆಯವಳು ಅಂತ ಯಾರು ಹೇಳ್ಬಾರ್ದು. ಹೇಳ್ಬಿಟ್ರೆ ಮೆಣಸಿನ್ಕಾಯಿ ಮೂತು ಇಟ್ಕೊಂಡ್ಬಿದ್ದಾವೆ. ಅಲ್ಲ ಒಳ್ಳೆಯವ್ರನ್ನ ಸರಿ, ನಿನ್ನ ಒಳ್ಳೆಯವ್ರಂದ್ರೆ ನಾವು ಹೆಂಗ್ ತಡ್ಕೊಳ್ಳೋಣ? ಅದ ಹೆಂಗ್ ಮಕ್ಳಿಗೆ ಬಂದಿನ ಒಳ್ಳೆಯವರು ಅಲ್ವಾ? ನೀನ್ ಒಳ್ಳೊಳಾಗಿದ್ರೆ ನಾವು ಒಳ್ಳೊಳ್ ತಾನೆ. ಅದೇ ತಾನೇ ಮತ್ತೆ ಹೇಳಿದ್ದು ನಾನು ಹೇಳಿದ್ದು. ಮತ್ತೆ ನೀನ್ ಯಾಕೆ ನಾವ್ ಕೆಟ್ಟೋರ್ ತರ ಹೇಳ್ತೀಯ ನನ್ನ ತಮ್ಮನ ಬಗ್ಗೆ? ಅಮ್ಮ ನಿಜವಾಗ್ಲೂ ಹೇಳ್ತೀನಿ, ಮಧು ಅಕ್ಕ ಬಂದಾಗ ಅಥವಾ ನಮ್ಮ ಸುತ್ತಮುತ್ತ ರಿಲೇಷನ್ಸ್ ಅವ್ರನ್ನೆಲ್ಲ ಕೇಳ್ರಿ, ಅವರೆಲ್ಲ ಹೇಳೋದು ಒಳ್ಳೆ ಮಕ್ಳು ಹುಟ್ಟಿದಾರೆ ಪ್ರಭಾ ನಿಂಗೆ. ಅವ್ರ ಮಕ್ಳು ದೊಡ್ಡವರಾಗಿ ಅವ್ರ ಮಕ್ಳು ಮಾಡಿದ್ರು ಗೊತ್ತಾ, ಅದು ಅವಾಗ ಅರ್ಥ ಆಯ್ತು ಅವ್ರಿಗೆ ಇಲ್ಲ ಅಂತ. ಆದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋ ನಮ್ಮ ಚಿಕ್ಕಮ್ಮ ಯಾವಾಗ್ಲೂ ಹೇಳ್ತಾರೆ, ಪ್ರಭಾ ನೀನು ನಿನ್ ಮಕ್ಳಿಗೆ ಬೈತಾ ಇರ್ಬೇಡ, ಅಂತ ಇರ್ಬೇಡ, ಅವ್ರಂತ ಮಕ್ಕಳು ಚಿಂದಂತ ಮಕ್ಳು ಹುಟ್ಟವ್ರು. ಹೇಳವ್ರ ಇಲ್ವಾ? ಹೂನ ಹೇಳು. ಅಮ್ಮ ನೀನೇ ಹೇಳ್ದಲ್ಲಮ್ಮ, ಮಧು ಅಕ್ಕನೇ ಹೇಳಾಯ್ತು. ಹಿಂಗೆ ನಮ್ ಬಗ್ಗೆ ಹೇಳಿದ್ರೆ ನಿಂಗೆ ತಡ್ಕೊಳಕ್ಕಾಗಲ್ಲ ಅಲ್ವಾ ನಿನ್ಗೆ? ಮಧು ಅಕ್ಕಂಗೆ ಫೋನ್ ಮಾಡ. ಅಮ್ಮ ನೀನ್ ಹೇಳೋದಕ್ಕೆ ನೀನೇ ಹೇಳ್ದೆ ಅಮ್ಮ, ಈಶನ್ ಸತ್ವಾಗ್ಲೂ ಹೇಳ್ದೆ ಅಮ್ಮ. ಅಪ್ಪು ಏನು ಇಷ್ಟೊಂದು ವಿಲ್ಲನ್ನು? ಮೇಲೆ ಕಸ ನಾನ್ ಬರಲ್ಲ, ಬರಲ್ಲ. ನೀನೇ ಮತ್ತಕ್ಕ ಕರ್ಕಬ ಹೋಗ. ಹಲೋ ಮಧು ಬಿಸಿ ಇದೆಯಾ ಮಧು? ಇಲ್ಲ ಹೇಳೆ. ಮಧು ನಿಂಗೊಂದು ಪ್ರಶ್ನೆ ಕೇಳಬೇಕು. ಏನಂದ್ರೆ ಇಲ್ಲ ನಾನು ಅಪ್ಪು ಒಳ್ಳೆ ಮಕ್ಕಳ ಇಲ್ವಾ? ತುಂಬಾ ಒಳ್ಳೆಯವರು. ಏನಂತ ಹೇಳ್ತಾಳೆ ಮಲ್ಯ? ಅಲ್ಲ ಇನ್ನ ಹೇಳೇ ಇಲ್ಲ, ನೀನ್ ಯಾಕಮ್ಮ ಮಾತಾಡ್ತೀಯಾ? ಸ್ಟಾಪ್ ಇನ್ಫ್ಲೂಯೆನ್ಸಿಂಗ್ ಯುವರ್ ಸಿಸ್ಟರ್ ಯು ಡ್ಯಾಮ್ ಇಡಿಯಟ್. ಅಕ್ಕ ಹೇಳಕ್ಕ, ನೀನ್ ಸಪ್ರೇಟ್ ಆಗಿ ನಿಮ್ಮ ಅಕ್ಕಂಗೆ ಯಾವತ್ತೂ ಹೇಳಿಲ್ವಾ ಅಕ್ಕ? ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಕೇಳು ಅವಳಿಗೆ. ಹೇಳಿಲ್ವಾ ಕೇಳು. ಅಕ್ಕ ಇಲ್ಲ, ಅವಳು ಯಾವತ್ತೂ ಹೇಳಿಲ್ಲ. ನೀವೇ ಊಹೆ ಬದುಕ್ತಿದ್ದೀರಾ, ನೀವೇನು ಒಳ್ಳೆ ಮಕ್ಕಳಲ್ಲ ಅಂತ ಹೇಳ್ತಾಳಕ್ಕ. ಮಕ್ಳು ತುಂಬಾ ಕಷ್ಟ ಸುಖ ಎಲ್ಲ ತಿಳ್ಕೊಂಡವ್ರೆ, ಪ್ರತಿಯೊಂದು ಗೊತ್ತು. ನಿನ್ ಮಕ್ಳಿಗೆ ಎಲ್ಲ ಅನುಭವ ಆಗೈತೆ, ತುಂಬಾ ಒಳ್ಳೆ ಮಕ್ಳು ಅಂತ ಹೇಳಿದೀನಿ, ಕೇಳು. ಕೇಳಿಸ್ಕೊಂಡ್ರ ಜನರೇ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು. ನೋಡಿದ್ರಾ, ನಿಮ್ಗೆ ಬರೀ ಸುಬ್ಬಿ ಸ್ಟೋರಿ ಗೊತ್ತು ಗೈಸ್. ನಮ್ ಪಾಯಿಂಟ್ ಆಫ್ ವ್ಯೂ, ನಮ್ ಸ್ಟೋರಿ ನಿಮ್ಗೆ ಇನ್ನೂ ಗೊತ್ತಿಲ್ಲ, ನಾವ್ ಹೇಳಲ್ಲ ಅಷ್ಟೇ. ಇವ್ರು ಹೇಳ್ಕೊಂತಾರೆ ಅಷ್ಟೇ. ಅಯ್ಯ ನಾಯಿ ಮುಂಡೆವ, ನಾನೆಲ್ಲೇ ಹೇಳಿದೀನಿ ಈಗ ಹೇಳ್ದಲ್ಲ ಅಂತ ಹೇಳದ್ ಮಕ್ಕಳಿಗೆ. ಯಾರ ತಾಯಿ ಅವ್ರ ಎತ್ತು ಮಕ್ಕಳನ್ನ ಕೆಟ್ಟವ್ರು ಅಂತ ಹೇಳ್ತಾರ? ನೀನೀಗ ಹೇಳ್ತಾ ಇದೆಯಲ್ಲ, ಏನಂತ ಬೇರೆಯವ್ರಿಗೆ ಹೇಳ್ತೀಯಾ? ಅಯ್ಯೋ ತುಂಬಾ ಒಳ್ಳೆ
ಒಳ್ಳೆ ಮಕ್ಕಳು ಅಂತ ಹೇಳಿಲ್ಲ ಅಂತ ಹೇಳಿದ್ದು. ಹೇಳಿದ್ಯಾ ಅಂತ ನೀನೇ ನನಗೆ ಹೇಳಿದ್ಯಾ ಅಂತ ಹೇಳ್ತಾ ಇರೋದು. ಒಳ್ಳೇದಲ್ವಾ? ಅಮ್ಮ ನೀನೊಂಥರ ಅಯ್ಯಪ್ಪ. ಅಮ್ಮ 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 ನೋಡಿಲಿ ಶಿಟ್. ದೇನಂತ ಮಾತಲ್ಲಿ ಅಮ್ಮ ನಾ ಏನಿದು ಭಯ ಆಯ್ತಲ್ಲ, ಆ ಭಯ ಮೇಂಟೈನ್ ಮಾಡೋ. ನೀನು ಬಂದಿದ್ದಕ್ಕೆ ಹೆದರ್ಕೊಬಿಟ್ಟ. ಬಂದ್ರೆ ಭಯ ಯಾವಾಗೂ ಕಿತ್ತಾಡ್ತಾ ಇರ್ತಾರೆ. ಥೂ ಎತ್ಕೊಬಿಟ್ಟ ಹಿಂಗೆ ನೋಡೋ, ಅಲ್ಲ ಆಡಿಸ್ತಾನಷ್ಟೇ. ಅಪ್ಪೋ ಅಪ್ಪೋ ಅಯ್ಯಯ್ಯೋ, ಈ ಸಿಂಧು ಇವ್ರದ್ದಿಬ್ರದ್ದು ಹಿಡಿಯೋದಾಗೈತೆ ತಾನೆ. ಏನದು ಕಣ್ಣು ಓದೈತೆ? ಬ್ಯಾಗ್ ಬಂದೈತೆ, ಬ್ಯಾಗು ಎಲ್ಲ ಬಿದ್ದು ಏಟಾಗೈತೆ ಪಾಪ ಅದು. ಸುಬಿ ತುಂಬ ದಿನ ಆದಮೇಲೆ ಅದೇ ನಮ್ಮ ಸುಬ್ಬಿಗೆ ನಾವು ಹೋಗ್ತೀವಲ್ಲ ರೆಗ್ಯುಲರಾಗಿ, ಅಲ್ಲಿ ಫಿಶ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇವಳು ಬಾಡಂತಿ ಅಲ್ವ, ಅದಕ್ಕೋಸ್ಕರ 2 ತಿಂಗಳಾಯಿತು. ಸೊ ಅದಕ್ಕೆ ತುಂಬ ದಿನ ಆದಮೇಲೆ ತಲೆ ತಗೊಬಂದೆ ಅಂತ. ಓಕೆ, ಈಗ ಸಮಯ ಎಷ್ಟು ಗೊತ್ತಾ? 10 ಗಂಟೆ 5 ನಿಮಿಷ. ಈಗ ನಾವು ಸರ್ ಹಿಂಗೆ ಆಡ್ತಾವ್ರೆ. ಬಿದೋಗ್ತ್ಯಾ? ಸೂಪರ್. ಏನು ಮಗನೇ, ಓಕೆ, ಈ ಥರದ್ದು ಇದ್ದೇ ಇರುತ್ತೆ ಜಂಜಲಾಟ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅವ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.